ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಕಾಂಡ ವ್ಲಾಗ್ಸ್. ಹೆಂಗದಿರಿ ಎಲ್ಲರೂ? ಈಗ ಸ್ಟಾರ್ಟ್ ಮಾಡೀನಿ, ಭಾಳ ದಿನದ ನಂತರ ಸ್ಟಾರ್ಟ್ ಮಾಡೀನಿ. ಯಾಕಂತಂದ್ರೆ ಅದಕ್ಕೆ ಕಾರಣ ಐತಿ. ನೀಟ್ ಎಕ್ಸಾಮು ಮತ್ತು CET ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಾಕತ್ತಿದ್ದ ದೀಪಕ್. ಹಿಂಗಾಗಿ ಅವಂಗೆ ಡಿಸ್ಟರ್ಬನ್ಸ್ ಯಾವುದೂ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಎಜುಕೇಷನ್ ಮಕ್ಕಳದ್ದು ಇಂಪಾರ್ಟೆಂಟ್ ಅನ್ನೋ ಒಂದು ಉದ್ದೇಶದಿಂದ ನಾನು ವ್ಲಾಗ್ ಮಾಡಿಲ್ಲ. ಮುಂದೆ ಮಾಡೋಕ್ಕೆ ಬರುತ್ತೆ ವ್ಲಾಗ್ನ. ಅದು ಎಕ್ಸಾಮು ಎಷ್ಟು ಅವಶ್ಯ ಐತೆ ಅಂತಂದ್ರೆ ಅವ್ರಿಗೆ ಒಂದು ಸ್ವಲ್ಪನೂ ಡಿಸ್ಟರ್ಬೆನ್ಸ್ ನಾವು ಮಾಡಬಾರ್ದು. ಅದ್ರ ಸಂಬಂಧ ನಾವು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಏನೋ ಶಾಪಿಂಗ್ ವ್ಲಾಗ್ ಮಾಡೀನಿ, ಆದ್ರೆ ಮನ್ಯಾಗ ಯಾವುದೂ ಮಾಡಿಲ್ಲ ನಾನು. ಯಾಕಂದ್ರೆ ಅವನು ಟೆನ್ಷನ್ದಾಗಿರ್ತಾನೆ, ಓದೋದು ಇರ್ತೈತಿ, ಯಾಕೆ ಮಾಡೋದು ಅಂತ ಹೇಳಿ ಸುಮ್ಮನಾಗಿದ್ದೆ ನಾನು. ಮುಂದೆ ಮಾಡಿದ್ರೆ ಆಯ್ತು ಅಂದ್ಕೊಂಡು. ಈಗ ಭಾಳ ಅಂದ್ರೆ ಭಾಳ ಖುಷಿ, ಅವಂಗೂ ಖುಷಿ ನಮಗೂ ಖುಷಿ. ಯಾಕಂತಂದ್ರೆ ಅಷ್ಟೊಂದು ಎಲ್ಲೂ ಹೋಗಿಲ್ಲ, ಯಾವುದು ಫಂಕ್ಷನ್ ಅಟೆಂಡ್ ಮಾಡಿಲ್ಲ, ಯಾರೂ ಬಂದಿಲ್ಲ ಮನೆಗೆ. ಆ ಥರ ನಾವು ಮೇಂಟೈನ್ ಮಾಡೀವಿ. ನೀಟು ಮತ್ತು CET ಪ್ರಿಪ್ರೇಷನ್ ಸಂಬಂಧ ಹಾಸ್ಟೆಲ್ನಾಗ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆದ ಮನ್ಯಾಗಂದ್ರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದ್ರ ಸಂಬಂಧ ನಾವು ಯಾವ ಥರ ಮನೆಯಲ್ಲಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ. ಅವನು ಓದೋ ವಾತಾವರಣ ಯಾವ ಥರ ಇರುತ್ತೆ ಅದು ಭಾಳ ಇಂಪಾರ್ಟೆಂಟ್ ಅಲ್ಲ. ಅದ್ರ ಸಂಬಂಧ ನಾವು ಅವ್ನಿಗೆ ನೋಡ್ಬೋದು, ಒಂದು ರೂಮ್ನೊಳಗೆ ಬರೀ ಅವನಾಯಿತು, ಅವ್ನು ಓದೋದಾಯಿತು, ಸಿಕ್ಕಾಪಟ್ಟು ಕಷ್ಟಪಟ್ಟು ಓದ್ಯಾನ. ಕಷ್ಟಪಟ್ಟು ಓದೋಕ್ಕೆ ಸಾಧ್ಯ, ಕಷ್ಟಪಟ್ಟು ಓದ್ಯಾನ ಅಂತಲೇ ಹೇಳ್ಬೋದು. ಒಂದೇ ದಿನ ಓದಿತ್ತು ನೋಡ್ರಿ, ಮರುದಿನ ಎಕ್ಸಾಮ್ ಇತ್ತು. ಹಿಂಗಾಗಿ ಇಬ್ರಿಗೂ ಖುಷಿ ಆಯಿತು, ಅವನಿಗೂ ಖುಷಿ ಇತ್ತು. ಅವನು ಒಟ್ಟು ನಗು ಮುಖಾನ ನೋಡಿದ್ದಿಲ್ಲ ನಾನು. ಅಷ್ಟೊಂದು ಬರೀ ಡೈಲಿ ಎಕ್ಸಾಮು, ಒಂದು ದಿನ ಬಿಡುವಿಲ್ದಂಗೆ ಬರೀ ಎಕ್ಸಾಮ್ ಕೊಡೋದಾಗಿತ್ತು ಅವನದು. ಖುಷಿನ ನೋಡ್ರಿ. ಇದು ಮರುದಿನ ನೀಟ್ ಎಕ್ಸಾಮ್ ತಗೊಂಡಾನ. ಹಿಂಗಾಗಿ 6 ಅದಾವ, 6 ಇದ್ರೆ ಸಾಕು ಬಿಡ. ಎರಡು ಫೋಟೋ, ಒಂದು ಅಟೆಂಡೆನ್ಸ್ ಶೀಟ್, 1 2 3 4 5 6 ಅದಾವ. ಹುಷಾರಪ್ಪ, ಹಂಗಿದ್ರೆ ಇದು 6 ಫೋಟೋ ಕರೆಕ್ಟಾಗಿ ಇಟ್ಕೋ. ಗಮ್ ಇಟ್ಕೊಂಡು ಮಿಸ್ಟೇಕ್ ಆಗ್ಬಾರ್ದು. ಗಮ್ ಅಲವ್ ಇಲ್ಲಲ್ಲ, ಎಲ್ಲ ಅಲ್ಲಿ ಕೊಡ್ತಾರೆ ನೋಡಿ. 6 ಫೋಟೋ ಒಂದ್ಸಲ ಚೆಕ್ ಮಾಡ್ಕೊಳಪ್ಪ ಮರೆ. ನಾ ಏನೋ ಇಲ್ಲ ಅಂತ ತಿಳ್ಕೊಂಡಿದ್ದೆ ಫೋಟೋ ಅಲ್ಲೇ. ನೀನೇ ಹೇಳಾರಲ್ಲ ಅವ್ರು ಫೋಟೋ ಇಟ್ಕೊಂಡು ಹೋಗ್ರಿ ಅಂತ. ಅದಾವ ನೀಟಾಗಿ ಇಟ್ಟೋ ಒಳಗೆ. ಆ ಫೋಟೋ ಇದ್ರಾಗ ಐತೆನ, ವಾಟ್ಸಪ್ ಒಳಗೆ ಐತೆನ? ಇಲ್ಲ, ಅಪ್ಲೋಡ್ ಮಾಡಿದ್ದೆ. ಒಂದು ಫೋಟೋ ಹೊಡೆದು ಬಿಡ್ಬೇಕಾಯ್ತು ಅದನ್ನ. ನೀರಿಂದ ಒಟ್ಟ ಇಡಕ್ಕೆ ಹೋಗ್ಬೇಡ್ರಿ ಇದ್ರಾಗ. ಅದೇನು ಕಳೆಯಲ್ಲ ಅಲ್ಲ, ಇರಂಗಿರಲಿಲ್ಲ. ಒಂದು ಹಂಗೇನು ಇದೈತೆ, ಒಂದು ಹೊಡೆದು ಬಿಡು ಫೋಟೋ. ನನಗೆ ಹಾಕಿ ಫೋಟೋ ಹೊಡೆದು ಯಾಕೆ ರಿಸ್ಕ್ ಯಾಕೆ ತಗೋತಿದ್ದೆ? ಒಂದು ಆರಾಮಾಗಿ ಕೂಲಾಗಿರ್ಬೇಕು. ಮತ್ತು ಅದೇನೇ ಅಂತಾರಲ್ಲ, ನೀರಿಂದ ಒಂದು ಬೇಕಂದ್ರೆ ನಾನು ಇಮಿಡಿಯೇಟಾಗಿ ಕಳ್ಸ್ಕೊಂಡು ಬರ್ಬೋದು ಅಂತ. ಆಧಾರ್ ಕಾರ್ಡು, ಪಾನ್ ಕಾರ್ಡು ನೋಡ್ಕೊ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಇದು 2 ಸೆಟ್ ಬುಕ್ಸು. ಓಕೆ, ಇದಾಗಿತ್ತು. ಆಧಾರ್ ಕಾರ್ಡ್ ಇಟ್ಕೊಂಡು, ಪಾನ್ ಕಾರ್ಡು, ಇದು ಫೋಟೋ. ಪೆನ್ ಎಷ್ಟು ಇಟ್ಕೊಂಡಿಯಾ? ಒಂದೇ ಪೆನ್ ಅಲವ್ ಇಲ್ಲಲ್ಲ? ಹ್ಞೂ ಸರಿ. ನಮಸ್ಕಾರ ಮಾಡಿ ಸರ್. ಅಂಬರೀಶ್ವರ ಮತ್ತು ರಾಘವೇಂದ್ರ ಸ್ವಾಮಿ ಎರಡಕ್ಕೂ ನಮಸ್ಕಾರ ಮಾಡಿ. ಬೆಸ್ಟ್ ಆಫ್ ಲಕ್. ಚಂದ ಬರೀ ದೀಪು, ಆರಾಮ್ಸೆ ಬರೀ, ಖುಷಿಲೇ ಬರೀ, ಯಾವುದೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಆರಾಮ್ಸೆ ಬರೀ, ಕೂಲಾಗಿ ಬರೀ. ಟೈಮ್ 11:30 ಆಗಿತ್ತು. 11:30ಗೆ
ಹೋಗೋಕ್ಕಂಥೇಳಿ ರೆಡಿಯಾಗಿ ಕೂತ್ಕೊಂಡಿದ್ರು. ಒಂದು 5 ನಿಮಿಷ ಕೊಡೋಣ ಅಂಥೇಳಿ ಕೂಲಾಗಿ. ಮಧ್ಯಾಹ್ನ 2ರಿಂದ 5 ಗಂಟೆವರೆಗೂ ಎಕ್ಸಾಮ್ ಇತ್ತು. 11:30ಗೆ ಹೋದರು. 11:30ರಿಂದ ಮತ್ತು 12:30ವರೆಗೂ ಒಂದು ಸ್ವಲ್ಪ ಅವ್ನಿಗೇನಾರ ಮನ್ಯಾಗ ಊಟ ಮಾಡಿ ಹೋಗಿದ್ದ. ಮತ್ತು ಒಂದು ಸ್ವಲ್ಪ ಲೈಟಾಗಿ ಟಿಫನ್ ತಿನ್ನಿಸಿದ್ರಾಯ್ತು ಅಂಥೇಳಿ ಬೇಗ ಹೋಗಿ ಟಿಫನ್ ಮಾಡಿಸಿ ಹೋಗೋಕ್ಕಂತೇಳಿ ಟೈಮ್ ಬೇಕಲ್ಲ. ಎಕ್ಸಾಮ್ ಇದ್ದಾಗ ಭಾಳ ಕರೆಕ್ಟ್ ಟೈಮಿಗೆ ನಾವು ಅಲ್ಲಿರ್ಬೇಕು. ಲೇಟ್ ಮಾತ್ರ ಮಾಡಲೇಬಾರ್ದು. ಹೀಗಾಗಿ ಮೊದಲು ಅಡ್ವಾನ್ಸಾಗಿ 11:30 ಯಾಕಂತಂದ್ರೆ ಸಮೀಪ ಇರೋದ್ರಿಂದ ನೀರಿನ ಬಾಟ್ಲಿ ಒಂದು ತಗೊಳ್ರಿಪ್ಪ, ಹೆಲ್ಪ್ ಮಾಡಿ. ಮತ್ತು ಅದ್ರಾಗ ಇಟ್ಕೊಬೇಡ್ರಿ, ಬ್ಯಾಗ್ನಾಗ ಇಟ್ಕೊಬೇಡ್ರಿ. ಜಾನ್ಕು ಬಾಯ್, ಚಂದ ಬರೀದ್ ಬಾ, ಬೆಸ್ಟ್ ಆಫ್ ಲಕ್. ದೀಪಕ್ ಹೋದ. ಈಗ ಮೋನಿಶ್ ನೋಡ್ರಿ ಆಟ ಆಡೋಕೆ ಹೋಗ್ಯಾನ. ಏನು ಹೇಳಿದ್ರು ಕೇಳಲ್ಲ ಮಕ್ಕಳು. ರಜಾ ಬಂತಂದ್ರೆ ಸಾಕು, ಮನ್ಯಾಗಿದ್ರೆ ಮೊಬೈಲು TV ಹಿಡಿತಾರೆ. ಅದ್ರ ಸಂಬಂಧ ಹೊರಗೆ ಕಳ್ಸೋಣ ಅಂದ್ರೆ ಸಿಕ್ಕಾಪಟ್ಟಿ ಬಿಸಿಲು ಅಂಕರು ಹೇಳ್ತೀರು ನೋಡ್ರಿ, ಅಷ್ಟು ಬಿಸಿಲು. ಅಂದರೂ ಆ ಹುಡುಗರು ನೋಡ್ರಿ ಎಷ್ಟು ಹುಡುಗರು ಬಂದಾರ. ಒಟ್ಟೆ ಬರ್ತಿದ್ದಿಲ್ಲ. ಇವತ್ತೇನೇನೋ ಹೊರಗಡೆ ಬಂದಾರ, ಇಲ್ಲಾಂದ್ರೆ 5 ಗಂಟೆಗೆ ಹೋಗ್ತಿದ್ರು. ಆಮೇಲೆ ನೋಡ್ರಿ ದೀಪಕ್ ಬಂದ ಎಕ್ಸಾಮ್ ಮುಗಿಸಿ. ಹಿಂಗಂದ್ರೆ ಚಲೋ ಆಗೈತಂತ. ಹಾಂ ನೋಡ್ರಿ, ಕ್ವಶನ್ ಪೇಪರ್ ನೋಡಕತ್ತಾನ. ಈಗಾಗಲೇ ಕೀ ಆನ್ಸರ್ ಬಿಟ್ಟಾರ ದೀಪು. ಇಲ್ಲಿ ಮಾರ್ಕ್ ಇರೋದಿಲ್ಲ, ಹಿಂಗೆ ಮಾಡಿದ್ದಿಲ್ಲ, ಕಾಟ್ ಹಾಕಿದ್ವಲ್ಲದಿಲ್ಲ. ಎಕ್ಸಾಮ್ ಮುಗಿಸಿ ಅವ್ರ ಪಪ್ಪ ಮತ್ತು ದೀಪಕ್ ಇಬ್ಬರು ಸೇರಿ ಎಷ್ಟು ಅವನು ಎಲ್ಲನೂ ಆನ್ಸರ್ನ ಕರೆಕ್ಟ್ ಬರ್ದಾನ ಅನ್ನೋದನ್ನೆಲ್ಲ ಮಾರ್ಕ್ ಮಾಡ್ತಾ ಹೋಗ್ತಿದ್ರು. ಎಷ್ಟು ಬೀಳ್ತವೆ ಮಾರ್ಕ್ಸ್ ಎಷ್ಟು ಬೀಳ್ತವೆ ಅಂತ ಅಂದಾಜು ಮೇಲೆ ಅವನೇನು ಬರೆದಿದ್ನಲ್ಲ ಅದನ್ನೆಲ್ಲ ನೋಡಿಕೊಂಡು ಮಾರ್ಕ್ ಮಾಡ್ತಾಯಿದ್ರು. ನೋಡೋಣಂತ್ರಿ ಎಷ್ಟು ಮಾರ್ಕ್ಸ್ ಬೀಳ್ತವೆ ಏನು ಅನ್ನೋದನ್ನ ಎಲ್ಲ ಹೇಳ್ತೀನಿ. ಯಾವಾಗೂ ಅಂತಂದ್ರೆ June 5ಗೆ ನಾನು ರಿಸಲ್ಟ್ ಬರುತ್ತಲ್ಲ ಆವಾಗ ಹೇಳ್ತೀನಂತ. ಇದಿಲ್ಲ ಅಂತಂದ್ರು ಇಂಜಿನಿಯರ್ ಇಲ್ಲಾಂದ್ರೆ ಯಾವುದು ಸಿಗುತ್ತಾ ಅದಕ್ಕೆ ಹೋಗ್ತಾನೆ ಅವನು. ಇದು ಅಂತೇನಿಲ್ಲ, ಮೆಡಿಕಲ್ಲ ಮಾಡಬೇಕಂತ ನಾವು ಒತ್ತಾಯ ಮಾಡಲ್ಲ. ಅವ್ನಿಗೇನು ಇಷ್ಟ ಅದನ್ನ ಮಾಡಲಿ ಅಂಥೇಳಿ ಎಲ್ಲ ಎಕ್ಸಾಮಿಗೆ ನಾವು ಬರ್ಸಿದ್ದೀವಿ. ಎಲ್ಲ ಎಕ್ಸಾಮು ಅಟೆಂಡ್ ಮಾಡ್ಯಾನ. ಹೀಗಾಗಿ ಯಾವುದಾಗುತ್ತೋ ಆಗಲಿ, ಮುಂದೆ ಮಾತ್ರ ನಾನು ಹೇಳ್ತೀನಿ ವಿಡಿಯೋದಾಗ. ಎಕ್ಸಾಮು ಮುಗಿಸಿ ಬಂದ, ಈಸಿ ಐತಿ ಅಂತ ಅಂದ. ನೀಟ್ ಎಕ್ಸಾಮು ಮತ್ತು CET ಕೂಡ ಅವನು ಬರೆದಿದ್ದಾನ. CET ಕೂಡ ತುಂಬ ಚೆನ್ನಾಗಾಗೈತಿ ಅಂತ ಹೇಳ್ಯಾನ. ಯಾವುದು ಸಿಗುತ್ತಾ ಆ ಕೋರ್ಸಿಗೆ ಹೋಗ್ತಾನಷ್ಟ. ಇನ್ನೂ ರಿಸಲ್ಟ್ ಬಂದಿಲ್ಲ CET ಮತ್ತು ನೀಟದು ಈಗ ಜಸ್ಟ್ ಮುಗೀತು. ನೀಟು ಭಾಳ ಕಷ್ಟಪಟ್ಟಾನ ಮತ್ತು ತುಂಬ ಎಫರ್ಟ್ ಹಾಕ್ಯಾನ ಅಂತಲೇ ಹೇಳ್ಬೋದು. ಇವೆಲ್ಲ ನೋಡ್ರಿ ಕ್ವಶನ್ ಪೇಪರ್ ಬಿಡಿಸಿದ್ವು. ಹೀಗಾಗಿ ನಾನು ಯಾವುದೇ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದ್ರೆ ಮಕ್ಕಳು ಎಜುಕೇಷನ್ ಮುಖ್ಯ, ನಮ್ಗೆ ಇಂಪಾರ್ಟೆಂಟ್. ಯಾವುದು ಮುಖ್ಯ ಆಗೋದಿಲ್ಲ. ಮಕ್ಕಳು ಚೆನ್ನಾಗಿ ಓದಿದ್ರೆ ಮಾತ್ರ ನಮ್ಗೆ ಒಂಥರ ನೆಮ್ಮದಿ ಖುಷಿ ಸಿಗುತ್ತೆ. ಅದಕ್ಕೋಸ್ಕರನ ನಾವು ಎಷ್ಟು ಕಷ್ಟಪಡ್ತಿರ್ತೀವಿ. ಅದ್ರ ಸಂಬಂಧ ಯಾವುದೇ ವ್ಲಾಗು ನಾನು ಹಾಕೋಕ್ಕಾಗಿಲ್ಲ, ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಶಾಪಿಂಗ್ ವಿಡಿಯೋ ಮಾತ್ರ ಹಾಕೀನಿ. ಇದೆಲ್ಲ CET ಮತ್ತು ನೀಟು ಎರಡೂ ತುಂಬ ಚೆನ್ನಾಗಿ ಮಾಡ್ಯಾನ. ನೋಡೋಣ ಕಾದು ಖಂಡಿತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ರಿಸಲ್ಟ್ ಬಂದ ತಕ್ಷಣ. ನೋಡಿರಿ ಬುಕ್ಸು ಯಾವ ಥರ ಐತಿ, 5 ನಿಮಿಷನೂ ಅವನು ವೇಸ್ಟ್ ಮಾಡಿಲ್ಲ. ತುಂಬ ಚೆನ್ನಾಗಿ ಎಫರ್ಟ್ ಹಾಕ್ಯಾನ ಅಂತಲೇ ಹೇಳ್ಬೋದು. ಮಾರ್ನಿಂಗು ನಿದ್ದೆ ಇಲ್ಲ, ಊಟ ಸರಿ ಮಾಡಲಿಲ್ಲ. ಅದನ್ನೆಲ್ಲ ನನಗೆ ಗೊತ್ತು. ನಾನು ನೋಡಿದ್ದು ಹಾಸ್ಟೆಲ್ನಾಗಿದ್ದರೆ ನಮ್ಗೆ ಗೊತ್ತಾಗಲ್ಲ. ಅದರ ಮನೆಯಲ್ಲೇನೋ ಓದಿರೋದ್ರಿಂದ ನನಗೆ ಗೊತ್ತು ಅವನು ಯಾವ ಥರ ಎಫರ್ಟ್ ಹಾಕ್ಯಾನ, ಹೆಂಗೆ ಓದ್ಯಾನ ಅನ್ನೋದು ನನಗೆ ಖಂಡಿತ ಗೊತ್ತೈತಿ. ಯಾವುದೇ ರಿಲೇಷನ್ ಮನೆಗೆ ನಾವು ಅವಕಾಶ ಕೊಟ್ಟಿಲ್ಲ. ಯಾಕಂತಂದ್ರೆ ಓದೋದು ಇಂಪಾರ್ಟೆಂಟು. ಒಂದು ಸಾರಿ
ಎಕ್ಸಾಮು ಈಸಿ ಅಲ್ಲ ಅಷ್ಟೊಂದು, ಒಂದೇ ಸರಿ ಬರೋದು ಎಕ್ಸಾಮು. ತುಂಬ ಕಷ್ಟಪಟ್ಟು ಓದ್ಯಾನ ಅಂತಲೇ ಹೇಳ್ಬೋದು. ಇಷ್ಟನೂ ಪಟ್ಟಾನ, ಇಷ್ಟಪಟ್ರೆ ಮಾತ್ರ ಕಷ್ಟಪಟ್ಟು ಓದೋಕ್ಕೆ ಸಾಧ್ಯ. ಇಷ್ಟನೇ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟಪಟ್ರೂ ಅದು ಓದೋಕ್ಕೆ ಆಗೋದಿಲ್ಲ. ಹೀಗಾಗಿ ನಾನು ಹೇಳ್ತಾ ಇರೋದು ನೋಡ್ರಿ, ನೀಟ್ ಕ್ವಶನ್ ಪೇಪರು ಇಷ್ಟೊಂದೆಲ್ಲ ಬಿಡ್ಸಾನ ಅವನು ಇಷ್ಟು ಒಂದು ವರ್ಷದಾಗ ಅಂತಲೇ ಹೇಳ್ಬೋದು. ಮಕ್ಕಳು ಜಾಣ ಆಗಬೇಕು, ಅದು ನಮ್ಗೆ ಇಂಪಾರ್ಟೆಂಟು. ಯಾವುದು ಅಮೌಂಟು ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತಲೇ ಹೇಳ್ಬೋದು. ಎಜುಕೇಷನ್ ನಾವೇನು ಕೊಡಿಸ್ತೀವಲ್ಲ ಅದು ಜೀವನ ಪರ್ಯಂತ ನಮಗೆ ಸಮಾಧಾನ ಖುಷಿ ಕೊಡೋಂಥದ್ದು ವಿಷಯ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.